ಓಂ ಶಾಂತಿ ಆತ್ಮೀಯರೇ, ಶಿವನ ಫರಿಷ್ಠೆ ಭಟ್ಟಿಯ 3ನೇ ದಿನ. ಮೊದಲಿಗೆ ಸ್ವಮಾನ. ನಾನು ಸಂಪೂರ್ಣ ಅವ್ಯಕ್ತ ಫರಿಷ್ಠ ಆತ್ಮ ಆಗಿದ್ದೇನೆ ಎಂಬುದನ್ನು 21 ಬಾರಿ ಅನುಭವ ಮಾಡುತ್ತಾ ಬರೆಯಬೇಕು. ಬಾಬಾರವರ ಸಮ್ಮುಖದಲ್ಲಿ ಫರಿಷ್ಠೆ ಆಗಿ ಬರೆಯಬೇಕು. ಯೋಗ ಆಗಿದೆ. ನಾನಾತ್ಮ ಸತ್ಯವಾಗಿದ್ದೇನೆ. ಆತ್ಮ ಅಂದ್ರೇ ಸತ್ಯ. ಸತ್ಯ ಅಂದರೆ ಯಾವತ್ತಿಗೂ ಬದಲಾವಣೆ ಕಾಣದಂತಹದ್ದು. ದೇಹ ಮತ್ತು ದೇಹದ ಸಂಬಂಧಗಳು, ವಸ್ತುಗಳು ಎಲ್ಲ ಅಸತ್ಯವಾಗಿವೆ, ವಿನಾಶಿಯಾಗಿದೆ. ಅಸತ್ಯದಿಂದ ಸತ್ಯವನ್ನು ಸಪ್ರೇಟ್ ಮಾಡೋಣ. ಹಾಗೂ ಆತ್ಮಚಿಂತನೆಯಲ್ಲಿ ಆತ್ಮದ ಪ್ರಕಾಶವನ್ನು ನೋಡಲು ಸೂಕ್ಷ್ಮ ವತನದಲ್ಲಿ ಬಾಪ್ದಾದಾರವರ ಸಮ್ಮುಖದಲ್ಲಿ ಕುಳಿತುಕೊಳ್ಳೋಣ. ಆತ್ಮೀಯರೇ, ಇಲ್ಲಿ ನಾವು ನಮ್ಮ ಸ್ವಯಂನ ಚಿಂತನೆಯಿಂದ ಕುಳಿತುಕೊಳ್ಬೇಕು. ಕಮೆಂಟ್ರಿ ಕೊಡಲಾಗುವುದಿಲ್ಲ. ಯಾಕೆಂದರೆ ನೀವು ತನಗೆ ತಾನೇ ಬಾಪ್ದಾದಾರವರ ಮುಂದೆ ಸಮರ್ಪಿತ ಬುದ್ಧಿಯಿಂದ ಕಮೆಂಟ್ರಿಯನ್ನು ಮಾಡಿಕೊಳ್ಳಿಕ್ಕೆ ಬರಬೇಕು. ಕಮೆಂಟ್ರಿ ಮಾಡ್ಕೊಳ್ಳೋದು ಅನ್ನೋಕ್ಕಿಂತ ತನಗೆ ತಾನೇ ಸಂಕಲ್ಪವನ್ನು ಕೊಡ್ಕೊಳ್ಳಿಕ್ಕೆ ಬರಬೇಕು. ಯಾವುದೆಲ್ಲ ನನಗೆ ಅಸತ್ಯವಾಗಿದೆ ಎಂಬುದು ಯೋಚನೆ ಮಾಡಿ. ಆತ್ಮ ಮಾತ್ರ ಸತ್ಯ ಎಂಬುದು ಯೋಚನೆ ಮಾಡಿ. ಕೆಲವೊಮ್ಮೆ ನನ್ನ ಒಂದು ಸಂಕಲ್ಪಗಳಿಗೆ ನಾವು ಅಂಟ್ಕೊಂಡಿರ್ತೀವಿ, ತನ್ನ ಗುಣಗಳಿಗೆ ಅಂಟ್ಕೊಂಡಿರ್ತೀವಿ, ಸಂಸ್ಕಾರಗಳಿಗೆ ಅಂಟ್ಕೊಂಡಿರ್ತೀವಿ, ಮನೆಗೆ ಅಂಟ್ಕೊಂಡಿರ್ತೀವಿ, ಸಂಬಂಧಗಳಿಗೆ, ಕೆಲವೊಂದು ವಸ್ತುಗಳಿಗೆ, ಯಾವುದಕ್ಕೆಲ್ಲ ಅಂಟ್ಕೊಂಡಿರ್ತೀವಿ. ಅವೆಲ್ಲವೂ ಇಲ್ಲ, ಇದು ಅಸತ್ಯ, ಇದು ಅಸತ್ಯ, ಇದು ಅಸತ್ಯ ಅಂಥೇಳಿ ದೂರ ಮಾಡಿ ಕೊನೆಗೆ ನಾನೊಂದು ಆತ್ಮ ಅನ್ನೋದಕ್ಕೆ ನಿಲ್ಲಬೇಕು. ನಾನು ಬ್ರಾಹ್ಮಣ, ನಾನು BK ಅನ್ನೋದು ಕೂಡ ಅಸತ್ಯ. ಆತ್ಮ ಅನ್ನೋದೇ ಸತ್ಯ. ಬ್ರಾಹ್ಮಣ ಜನ್ಮ ಅಥವಾ BK ಜನ್ಮ ಇಡೀ ಕಲ್ಪದಲ್ಲಿ ಇರುತ್ತೇನೋ? ಅದು ಕೂಡ ಸಂಗಮಕ್ಕೆ ಮಾತ್ರ ಸಿಕ್ಕಿರುವಂತಹದ್ದು. ಸ್ವಲ್ಪ ಸಮಯಕ್ಕೆ ಇರೋದೆಲ್ಲ ಅಸತ್ಯ. ಯಾವುದು ಅವಿನಾಶಿಯಾಗಿದೆ ಅದು ಮಾತ್ರ ಸತ್ಯ. ಇಂತಹವನ್ನ ಒಂದು ಚಿಂತನೆಯನ್ನು ಮಾಡ್ಕೊತ ನಾವು ಅಸತ್ಯದಿಂದ ಪರೆ ಅಂದರೆ ಅಸತ್ಯದಿಂದ ದೂರ ಆಗಿ ಸತ್ಯದ ಒಳಗೆ ಸೇರಿಕೊಳ್ಳೋಣ. ಇದು ಯೋಗ. ಇನ್ನು ವ್ಯವಹಾರದಲ್ಲಿ ನಾವು ಯಾವ ರೀತಿಯ ಒಂದು ಪರಿವರ್ತನೆ ಮಾಡ್ಕೋಬೇಕು ಅಂತಂದರೆ, ನಾನು ನನ್ನ ಕರ್ಮಗಳಿಂದ ವಿಭಿನ್ನ ಅಂತ ನೋಡ್ಕೋತೀನಿ. ನನ್ನ ಗುಣ ರೂಪ ಎಲ್ಲವೂ ಅಸತ್ಯ ಆಗಿರೋದ್ರಿಂದ ಅವೆಲ್ಲದರಿಂದ ನ್ಯಾರ ಆಗಿರ್ತೀನಿ ಅಂದಾಗ ನಾನು ಅನ್ಯರ ಕರ್ಮಗಳಿಂದನೂ ಕೂಡ ನ್ಯಾರ ಆಗೋದು ಕಲಿಬೇಕು. ಯಾರು ಬೇರೆಯವರು ಏನೋ ಒಂದು ಕರ್ಮ ಮಾಡ್ತಾರೆ, ಅದು ಈಶ್ವರೀಯ ವಿದ್ಯಾರ್ಥಿಗಳು ಮಾಡಬಾರ್ದಂತಹ ಕರ್ಮ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದರಿಂದನೂ ಜಡ್ಜ್ ಮಾಡೋದಲ್ಲೇ ಅದು ಅವರ ಡ್ರಾಮಾ ಅಂಥೇಳಿ ಬಿಡಬೇಕು. ಅವ್ರು ಮಾಡಿರೋ ಕರ್ಮ ತಪ್ಪೇ ಇರ್ಬೋದು, ಆದರೆ ಅದು ನನ್ನ ಡ್ರಾಮಾ ಅಲ್ಲ, ಅದು ಅವರ ಡ್ರಾಮಾ. ಆದರೆ ನಾನು ನಿಮಿತ್ತ ಶಿಕ್ಷಕಿಯಾಗಿದ್ದರೆ ಮಾತ್ರ ನನಗೆ ಅವರಿಗೆ ಬುದ್ಧಿವಾದ ಹೇಳಲು ಅಧಿಕಾರವಿರುತ್ತದೆ. ಆದರೆ ಯಾವತ್ತಿಗೂ ಕೂಡ ಅವರು ಇಂಥ ಒಂದು ತಪ್ಪು ಮಾಡಿದ್ದಾರೆ ಅಂತ ಇನ್ನೊಬ್ಬರ ಮುಂದೆ ನಾನು ಹೇಳಲೇಬಾರದು. ಯಾಕೆಂದರೆ ಅದು ನನ್ನ ಡ್ರಾಮಾ ಆಗಿಬಿಡತ್ತೆ. ನಾನು ಇನ್ನೊಬ್ಬರ ಮುಂದೆ ಅವ್ರ ಬಗ್ಗೆ ನಾನೇ ಚಿಂತನೆ ಮಾಡಿ ನಾನೇ ಹೇಳ್ತಾ ಇದ್ದೀನಿ ಅಂದರೆ ಅದು ನನ್ನ ಡ್ರಾಮಾ ಆಗುತ್ತೆ. ಹಾಗಾಗಿ ಈ ರೀತಿಯ ಒಂದು ವ್ಯವಹಾರದಲ್ಲಿ ಖಂಡಿತವಾಗಿಯೂ ಯಾರ ಬಗ್ಗೆನೂ ನಾನು ಮಾತಾಡಲ್ಲ ಅನ್ನೋದನ್ನು ಇವತ್ತಿಂದ ಬರ್ಕೋಬೇಕಾಗತ್ತೆ. ಯಾರ ಕರ್ಮದ ಬಗ್ಗೆ, ಯಾರ ಸಂಕಲ್ಪದ ಬಗ್ಗೆ ನಾವು ಮಾತನಾಡೋದು ಬೇಡ. ಇದು ವ್ಯವಹಾರ ಪಾರ್ಟ್. ಸೊ ನಾವು ಸ್ವಮಾನ ಬರಿತೀವಿ, ನಾವು ಯೋಗವನ್ನು ಮಾಡ್ತೀವಿ ಮತ್ತು ಈ ವ್ಯಾವಹಾರಿಕ ಪರಿವರ್ತನೆಯನ್ನು ನಾವು ಶಿವನ ಫರಿಷ್ಠೆ 3ನೇ ದಿನದ ಭಟ್ಟಿಯಲ್ಲಿ ಮಾಡ್ಕೊಳ್ತೀವಿ.